ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ರಾಮಾಚಾರಿ ಸತ್ತದಾನೆ ಅಂತ ಅನ್ಕೊಂಡಂತಹ ಚಾರು ಸಿಡಿದೇ ಇರ್ತದಾಳೆ. ಕೊನೆಗೂ ಇಲ್ಲಿ ರಾಮಾಚಾರಿಯ ಸಾವಾಗಿದೆಯಾ ಅಥವಾ ಕಿಟ್ಟಿಯ ಸಾವಾಗಿದೆಯಾ ಅನ್ನೋದಕ್ಕೆ ಕ್ಲಾರಿಟಿ ಸಿಗೋ ಸಮಯ ಬಂದತಾಗಿದೆ. ಇತ್ತ ಕಡೆ ನಿಜವಾಗ್ಲೂ ಚಾರು ರೆಬಲ್ ಆಗಿದೆ. ರುಕ್ಕು ಸೈಲೆಂಟ್ ಆಗ್ತದಾಳೆ. ಹಾಗಿದ್ರೆ ಕೊನೆಗೂ ಮಾನ್ಯತಾ ರುಕ್ಕುಗೆ ಗ್ರಾಚಾರ ಬಿಡಿಸ್ತಾಳೆ. ಚಾರು ಗ್ರಾಚಾರ ಬಿಡಿಸಿದಾಗೆ ಸತ್ತಿರೋದು ಯಾರು ಅನ್ನೋ ಸತ್ಯ ಕೂಡ ರಿವೆಲ್ ಆಗೋದ್ರ ಜೊತೆಗೆ ಈ ಕಡೆ ರುಕ್ಕುನೇ ನಿಜವಾಗ್ಲೂ ಕೂಡ ವಿಧವೆ ಆಗ್ತದಾಳ. ಹಾಗಿದ್ರೆ ಏನಾಯ್ತು ಏನ್ ಕತ್ತ ಇದೆಲ್ಲವನ್ನೇ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನೇ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ರಾಮಾಚಾರಿ ಮನೆಯಿಂದ ಆಚೆ ಹೋಗಿದ್ದೆ. ನಿಜವಾಗ್ಲೂ ಮಾನ್ಯತಾ ಮತ್ತೆ ರುಕ್ಕುವಿನ ಕೆಡ್ಡಾಗೆ ಬೀಳ್ತಾರೆ. ಬಟ್ ಕೆಡ್ಡಾಗೇನೋ ಬಿದ್ರು, ಬಟ್ ಅದರಿಂದ ತಪ್ಪಿಸ್ಕೊಂಡು ಕೂಡ ಬರ್ತಾರೆ. ಬಟ್ ಅದೇನೋ ತಪ್ಪಿಸ್ಕೊಂಡು ಬಂದ್ರು ಕೂಡ ಮತ್ತೆ ರೌಡಿಗಳು ರಾಮಾಚಾರಿಯನ್ನ ಅಟ್ಯಾಕ್ ಮಾಡ್ತಾರೆ. ಮತ್ತೆ ರಾಮಾಚಾರಿ ತಲೆಗೆ ಹೊಡೆದ ಲಾಕ್ ಮಾಡಿ ಇಲ್ಲಿ ರುಕ್ಕು, ಮಾನ್ಯತಾ, ನವದೀಪ್ ಎಲ್ಲರೂ ಕೂಡ ಸೇರ್ಕೊಂಡಿದ್ದ ರಾಮಾಚಾರಿ ಕಥೆಯನ್ನ ಮುಗಿಸೇ ಬಿಡ್ತಾರೆ. ಕೊನೆಗೂ ರಾಮಾಚಾರಿ ಬೀದಿ ಹೆಣವಾಗಿ ಬಿಡ್ತಾರೆ. ಇದರ ಜೊತೆಗೆ ಆಗ್ರಹಾರ್ಧ ವ್ಯಕ್ತಿ ನೋಡಿದ್ದೆ ಇಲ್ಲಿ ಜಾನಕಿ ಅಮ್ಮಂಗೆ ಕಾಲ್ ಮಾಡ್ತಾರೆ. ರಾಮಾಚಾರಿ ಇಲ್ಲಿ ಬೀದಿ ಹೆಣವಾಗಿಬಿಡ್ತಾನೆ, ನಿಜವಾಗ್ಲೂ ಸತ್ತು ಹೋಗ್ಬಿಟ್ಟಿದ್ದಾನೆ, ಉಸಿರಾಡ್ತಿಲ್ಲ ಅಂತ ಹೇಳ್ತಾರೆ. ಇದನ್ನ ನಂಬೋಕಾಗದ ಜಾನಕಿ ಅಮ್ಮ ಮುರಾರಿಯನ್ನ ಕಳಿಸ್ತಾರೆ. ಮುರಾರಿ ಕೂಡ ಹೋಗಿ ನೋಡಿದ್ದೆ ಕನ್ಫರ್ಮ್ ಮಾಡಿ ಬಿಡ್ತಾರೆ, ಇದು ನಮ್ಮ ರಾಮಾಚಾರಿನೇ, ನಮ್ಮ ರಾಮಾಚಾರಿ ಸತ್ತು ಬಿದ್ದಾನೆ ಅಂತ ಹೇಳಿ. ಇತ್ತ ಕಡೆ ನಿಜವಾಗ್ಲೂ ಜಾನಕಿ ಅಮ್ಮಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಕುಸ್ತು ಹೋಗ್ತಾರೆ. ಅಜ್ಜಿ ಕೂಡ ಕುಸ್ತು ಹೋಗಿ ಕಣ್ಣೀರು ಹಾಕ್ತಿದ್ದಾರೆ. ಆದ್ರೆ ಇಲ್ಲಿ ಚಾರುಗೆ ಮಾತ್ರ ಸತ್ಯ ಗೊತ್ತಿಲ್ಲ, ತನ್ನ ಗಂಡ ಬರ್ತಾನೆ ಅಂತ ಹೇಳಿ ಕಾಯ್ತಾ ಇದ್ದಾಳೆ. ನಿಜವಾಗ್ಲೂ ಮುತ್ತೈದೆಯಾಗಿ ಎಷ್ಟು ಮಟ್ಟಿಗೆ ಇರ್ಬೋದು ಅದಕ್ಕೂ ಹೆಚ್ಚಾಗಿ ಇಲ್ಲಿ ಚಾರು ರೆಡಿ ಆಗ್ಬಿಡ್ತಾಳೆ. ಇಲ್ಲಿ ರಾಮಾಚಾರಿಗೆ ನಾನು ಈ ರೀತಿ ರೆಡಿ ಆದ್ರೆ ಇಷ್ಟ ಮುತ್ತೈದೆಯಾಗಿ ನಿಜವಾಗ್ಲೂ ಈ ರೀತಿ ಗಂಡನ ಮುಂದೆ ರೆಡಿಯಾಗಿ ಓಡಾಡ್ತಿದ್ರೆ ಖಂಡಿತವಾಗ್ಲೂ ಗಂಡನ ಆಯಸ್ಸು ಜಾಸ್ತಿ ಆಗುತ್ತಂತೆ, 200 ವರ್ಷ ಬದುಕ್ತಾರಂತೆ. ನನ್ನ ಗಂಡ ಕೂಡ 200 ವರ್ಷ ಬದುಕಬೇಕು, ಅದಕ್ಕೋಸ್ಕರ ಇನ್ ಮುಂದೆ ಇದೇ ರೀತಿ ನಾನು ನನ್ನ ಗಂಡನ ಮುಂದೆ ರೆಡಿಯಾಗಿ ಓಡಾಡ್ತಾ ಇರ್ತೀನಿ ಅಂತ ಹೇಳಿ ಚಾರು ಹೇಳ್ತಿದ್ದಾಳೆ. ಜೊತೆಗೆ ಒಂದು ದಿನ ಕೂಡ ಕಳಿಯುತ್ತೆ, ರಾಮಾಚಾರಿ ಬರುವುದೇ ಇಲ್ಲ. ಪರವಾಗಿಲ್ಲ, ರಾಮಾಚಾರಿ ಇವತ್ತು ಬಂದೇ ಬರ್ತಾನಲ್ವ, ಖಂಡಿತವಾಗ್ಲೂ ಇವತ್ತೇ ಬರ್ಡೇ ಮಾಡೋಣ, ಅವನಿಗೆ ಇಷ್ಟ ಆಗಿರೋ ಎಲ್ಲ ತಿಂಡಿನ ಕೂಡ ಮಾಡ್ತೀನಿ, ಒಬ್ಬಟ್ಟು ಅಂದರೆ ಇಷ್ಟ ಅದನ್ನು ಕೂಡ ಈಗಲೇ ಮಾಡಿಬಿಡ್ತೀನಿ ಅಂತ ಚಾರು ಅಡುಗೆ ಮನೆ ಸೇರ್ಕೋತಾಳೆ. ಅಡುಗೆ ಮನೆ ಸೇರ್ಕೊಂಡಿದ್ದೆ ಕುಟ್ಟಣಿಗೆಯಲ್ಲಿ ಕೊಟ್ಟಬೇಕಿದ್ರೆ ತನ್ನ ಮಗುಗೆ ಏನಾದರೂ ನೋವಾಗ್ಬೋದು, ಗಾಬರಿ ಆಗ್ಬೋದು ಅಂತ ಹೇಳಿ ಬ್ಲೂಟೂತನ್ನು ಹಾಕೊಂಡು ದೇವರ ನಾಮನ ಕೇಳ್ತಾ ಅಡುಗೆ ಮಾಡೋಕ್ಕೆ ಮುಂದಾಗ್ತಾಳೆ. ಆದರೆ ಇತ್ತ ಕಡೆ ಜಾನಕಿ ಅಮ್ಮಂಗೆ ಸತ್ಯ ಹೇಗೆ ಹೇಳುವುದು ಚಾರುಗೆ ಅಂತ ಅರ್ಥ ಆಗ್ತಿಲ್ಲ. ಅಜ್ಜಿ ಕೂಡ ಸತ್ಯ ಹೇಳ್ಬಿಡು ಜಾನಕಿ ಅಂತ ಹೇಳ್ತಿದ್ದಾರೆ. ಬಟ್ ಈ ಸತ್ಯನ ಅರ್ಗಿಸ್ಕೊಳ್ಳೋದು ನನಗೆ ಕಷ್ಟ ಆಗಿದೆ. ಅಂಥದ್ರಲ್ಲಿ ಶಾರುಗೆ ಹೇಗೆ ಸತ್ಯ ಹೇಳಿ? ನಿಜವಾಗ್ಲೂ ಈ ಸತ್ಯ ಹೇಳು ಶಕ್ತಿ ನನಗಿಲ್ಲ, ನಿಜವಾಗ್ಲೂ ನಾನು ಯಾಕೆ ಬದುಕಿರ್ಬೇಕು ಅನ್ನುವಷ್ಟು ನನಗೆ ನೋವಾಗ್ತದೆ ಅಂತ ಜಾನಕಿ ಅಮ್ಮ ಹೇಳ್ತಾರೆ. ಇದೆಲ್ಲದರ ನಡುವೆ ನಾರಾಯಣಾಚಾರ್ಯರು ತನ್ನ ತಂಗಿ ತುಳಸಿ ಅವರ ಜೊತೆಗೆ ಮನೆಗೆ ಎಂಟ್ರಿ ಕೊಡ್ತಾರೆ. ಆಲ್ರೆಡಿ ಇಲ್ಲಿ ಮನೆ ಹತ್ರ ಜನಗಳು ಎಲ್ಲರೂ ಕೂಡ ಸೇರಿದ್ದಾರೆ, ಬೆಂಕಿಯನ್ನ ಕೂಡ ಹಾಕಿದ್ದಾರೆ. ಜಾನಕಿ ಅಮ್ಮ ಮತ್ತೆ ಅಜ್ಜಿ ಕೂಡ ಯಾವ್ದೋ ಆಟೋ ಬಂತು ಅಂತ ಅನ್ಕೊಂಡಿದ್ದೆ ಹೊರಗಡೆ ಬರ್ತಾರೆ. ಅವ್ರ ಗಂಡನ್ನ ನೋಡಿ ಕಣ್ಣೀರು ಹಾಕೋಕೆ ಶುರು ಮಾಡ್ತಾರೆ. ಜಾನಕಿ ಏನಾಯ್ತು, ತುಳಸಿ ಹೇಳಿದ್ದು ನಿಜಾನ ಅಂತ ಹೇಳ್ತಿದ್ರೆ ಹೌದು, ನಮ್ಮ ರಾಮಾಚಾರಿ ನಮ್ಮನ್ನ ಬಿಟ್ಟು ಹೋಗ್ಬಿಟ್ಟ ಅಂತ ಹೇಳಿದಾಗ ಇಲ್ಲ, ನನ್ನ ರಾಮಾಚಾರಿ ಬಿಟ್ಟು ಹೋಗೋದಕ್ಕೆ ಸಾಧ್ಯ ಇಲ್ಲ, ಅವನು ನನಗೆ ಒಂದು ರೀತಿಯ ಮುಕ್ತಿಯನ್ನು ಕೊಟ್ಟು ಹೋಗಬೇಕು, ನನ್ನ ಕಾರ್ಯವನ್ನು ಅವನು ಮಾಡಬೇಕಾಗಿರೋದು, ಅಂಥದ್ರಲ್ಲಿ ನನ್ನ ಕಾರ್ಯ ಮಾಡದೆ ಹೀಗೆ ಹೋಗೋಕ್ಕಾಗತ್ತೆ ಅವನು ಅಂತ ಹೇಳಿ ಗೊಳಾಡ್ತಿದ್ದಾರೆ. ಇಲ್ಲ, ನಮ್ಮ ಮುರಾರಿನೇ ಹೋಗಿ ಕಾಲ್ ಮಾಡ್ದ, ಕನ್ಫರ್ಮ್ ಮಾಡ್ದ ನಮ್ಮ ರಾಮಾಚಾರಿನೇ ಸತ್ತಿರುವುದಂತೆ ಅಂತ ಜಾನಕಿ ಅಮ್ಮ ಹೇಳಿದಾಗ ರಾಮ ನಾನು ಬಿಟ್ಟು ಹೋಗ್ಬಿಟ್ಟೆ, ಈ ದೇವರಿಗೆ ಇದಕ್ಕೆ ನಾನು ಪೂಜೆ ಮಾಡಿದ್ದು ಅಂತ ಹೇಳಿ ರೋಧಿಸ್ತಿದ್ದಾರೆ. ನಿಜವಾಗ್ಲೂ ಇಲ್ಲಿ ನಾರಾಯಣಾಚಾರ್ಯರು, ಈ ಕಡೆ ತುಳಸಿ ಅವರು ಕೂಡ ಚಾರು ಎಲ್ಲಿ ಅಂತ ಕೇಳಿದಾಗ ಚಾರುಗೆ ಯಾವುದೇ ರೀತಿ ವಿಷಯ ಗೊತ್ತಿಲ್ಲ, ಅವಳು ಗಂಡ ಬರ್ತಾನೆ ಅಂತ ಅಡುಗೆ ಮಾಡ್ತಿದ್ದಾಳೆ ಅಂತ ಹೇಳಿದಾಗ ಅಯ್ಯೋ ದೇವ್ರೆ ಏನು ಮಾಡಬೇಕು, ನಮ್ಮ ರಾಮಾಚಾರಿ ನಮ್ಮನ್ನು ಬಿಟ್ಟು ಹೋಗ್ಬಿಟ್ನಲ್ಲ ಅಂತ ತುಳಸಿಯವರು ಕೂಡ ಕಣ್ಣೀರು ಹಾಕ್ತಿದ್ದಾರೆ. ಇತ್ತ ಕಡೆ ರಾಮಾಚಾರಿನ ಅಷ್ಟರಲ್ಲಿ ಮುರಾರಿ ಮನೆ ಹತ್ರ ಕರ್ಕೊಂಡು ಬರ್ತಾರೆ. ಮನೆ ಹತ್ರ ರಾಮಾಚಾರಿನ ಕರ್ಕೊಂಡು ಬರ್ತಿದ್ದಾಗೆ ನಿಜವಾಗ್ಲೂ ಮನೆಯವರ ರೋದನೆ ಎಲ್ಲೇ ಮೀರ್ತದೆ. ನಿಜವಾಗ್ಲೂ ಆ ಒಂದು ದುಃಖ ಮುಗಿಲು ಮುಟ್ತದೆ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಇಲ್ಲಿ ಎಲ್ಲರೂ ಕೂಡ ಕಣ್ಣೀರು ಹಾಕ್ತಿದ್ರೆ ಆ ಕಡೆ ಚಾರು ಆ ಹಾಡು ಕೇಳ್ಕೊಂಡು ತನ್ನ ರಾಮಾಚಾರಿಗೋಸ್ಕರ ಅಡುಗೆ ಪ್ರಿಪೇರ್ ಮಾಡ್ತಿದ್ದಾರೆ. ಕೊನೆಗೂ ಮಂಚ ಎಲ್ಲ ರೆಡಿ ಆಗಿದೆ. ಅಲ್ಲಿಗೆ ಪುರೋಹಿತರು ಕೂಡ ಬಂದಿದ್ದಾರೆ. ರಾಮಾಚಾರ್ಯನ ಮಂಚದ ಮೇಲೆ ಮಲಗಿಸಲಾಗತ್ತೆ. ಪುರೋಹಿತರು ಎಲ್ಲ ರೀತಿಯ ಶಾಸ್ತ್ರವನ್ನ ಮಾಡಿ ಹಾರವನ್ನ ಕೂಡ ಹಾಕಿಸ್ತಾರೆ. ಅಜ್ಜಿ, ಅಮ್ಮ, ಅಪ್ಪ, ಅತ್ತೆ ಎಲ್ಲರೂ ಕೂಡ ರಾಮಾಚಾರಿ ನಮ್ಮನ್ನ ಬಿಟ್ಟು ಹೋಗ್ಬಿಟ್ಯ ಅಂತ ಹೇಳಿ ಗೋಳಾಡ್ತಿದ್ದಾರೆ. ಈ ಕಡೆ ತಂದೆಯ ರೋಧನೆ ನಿಜವಾಗ್ಲೂ ಹೇಳುತ್ತಿರೋದು. ಇತ್ತ ಕಡೆ ಮುರಾರಿ ಕೂಡ ತನ್ನ ಸ್ನೇಹಿತನನ್ನ ಬಿಟ್ಟು ಹೋಗ್ಬಿಟ್ನಲ್ಲ ಅಂತ ಕಣ್ಣೀರು ಹಾಕ್ತಿದ್ದಾರೆ. ಇದೆಲ್ಲದರ ನಡುವೆ ರುಕ್ಕು ಕೂಡ ಅಲ್ಲಿಗೆ ಬರ್ತಾಳೆ. ರುಕ್ಕು ಅಂತೂ ಇದನ್ನೆಲ್ಲ ನೋಡ್ತಾ ಬರ್ತಾ ಇದ್ರೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ. ಕೊನೆಗೂ ನಾನು ಅನ್ಕೊಂಡಿರೋ ದಿನ ಬಂದೇ ಬಿಡ್ತು ಅಂತ ಅನ್ಕೊಂಡಿದ್ದೆ. ನಾಟಕ
ನಾಟಕ ಮಾಡೋಕ್ಕೆ ಶುರು ಮಾಡ್ತಾರೆ. ಅಯ್ಯೋ ಬಾಬಾ, ನನ್ನ ಮತ್ತೆ ಕಿಟ್ಟಿನ ಒಂದ್ ಮಾಡಿ ಇವತ್ತು ನೀವು ದೂರ ಹೋಗ್ಬಿಟ್ರ, ನಿಜವಾಗ್ಲೂ ನಿಮ್ಮನ್ನ ಇಂಥ ಪರಿಸ್ಥಿತಿಯಲ್ಲಿ ನನ್ನಿಂದ ನೋಡೋಕ್ಕಾಗ್ತಿಲ್ಲ. ಆ ತೀವ್ರ ಯಾಕಿಂತ ತಪ್ಪು ಕೆಲಸ ಮಾಡ್ದ ಅಂತಾನೆ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ನೀವು ಎಷ್ಟು ಒಳ್ಳೆಯವರು, ನಿಮ್ಮಂಥ ಒಳ್ಳೆ ಮನುಷ್ಯ ಸಿಗೋದೇ ಹೆಚ್ಚು, ಅಂಥದ್ರಲ್ಲಿ ನಿಮ್ಮ ಒಳ್ಳೆ ಮನುಷ್ಯ, ಇಂಥ ಒಳ್ಳೆ ಮನುಷ್ಯಂಗೆ ಇಂಥ ಕೆಲಸ ಆಗೋಯ್ತಲ್ಲ, ನಿಜವಾಗ್ಲೂ ನಮ್ಮನ್ನ ಬಿಟ್ಟು ಹೋಗ್ಬಿಟ್ರಲ್ಲ ನೀವು ಅಂತ ಗುಳಾಡ್ತಿದ್ದಾರೆ. ಇತ್ತ ಕಡೆ ಚಾರು ಎಲ್ಲಿ ಅಂತ ಕೂಡ ರುಕ್ಕು ಕೇಳಿದಾಗ ಇಲ್ಲಿ ಚಾರು ಅಡುಗೆ ಮಾಡ್ತಿದ್ದಾಳೆ. ಚಾರುಗೆ ಯಾವುದೇ ರೀತಿ ವಿಷಯ ಕೂಡ ಗೊತ್ತಿಲ್ಲ ಅಂತ ಹೇಳ್ತಾರೆ. ಈ ಕಡೆ ಅತ್ತೆ ಇನ್ನು ಎಷ್ಟೊತ್ತು ಅಂತ ಈ ರೀತಿ ಚಾರು ಇಂದ ವಿಷಯ ಮುಚ್ಚಿಡೋಕ್ಕಾಗತ್ತಾ ಅಂತ ಕೂಡ ಕೇಳ್ತಿದ್ದಾರೆ. ಈ ಒಂದು ವಾಯ್ಸ್ ಯಾರು ಕೇಳಿಸ್ಬೇಕಲ್ವಾ ಚಾರುಗೆ ಅಂತ ರುಕ್ಕು ಕೇಳಿದಾಗ ಇಲ್ಲ, ಅದೇನು ಬ್ಲೂಟೂತ್ ಹಾಕೊಂಡು ಹಾಡು ಕೇಳ್ತಾ ಅಡುಗೆ ಮಾಡ್ತಿದ್ದಾಳೆ ಅಂತ ಅಜ್ಜಿ ಹೇಳಿದಾಗ ಇಲ್ಲ, ಸತ್ಯ ಹೇಳ್ಬಿಡ್ಬೇಕು, ಹೋಗು ಜಾನಕಿ, ಸತ್ಯ ಹೇಳಿ ಚಾರುನ ಸಮಾಧಾನ ಮಾಡಿ ಕರ್ಕೊಂಡು ಬಾ ಅಂತ ನಾರಾಯಣಾಚಾರ್ಯರು ಹೇಳ್ತಿದ್ದಾರೆ. ಆದರೆ ಇಲ್ಲ, ನನ್ನಿಂದಂತೂ ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ ಈ ಕಡೆ ತುಳಸಿ ಅವರು ಹೋಗಮ್ಮ ರುಕ್ಕು, ನೀನಾದರೂ ಹೋಗಿ ಕರ್ಕೊಂಡು ಬಾ ಅಂದಾಗ ರುಕ್ಕು ಇಲ್ಲ, ನನ್ನ ಚಾರು ಅಕ್ಕನ ನಿಜವಾಗ್ಲೂ ಖುಷಿಯಿಂದ ನೋಡಿರೋದು, ಈ ರೀತಿ ದುಃಖದಲ್ಲಿ ನನಗೆ ಅವರನ್ನು ನೋಡೋಕ್ಕಾಗೋದಿಲ್ಲ, ನಾನು ಹೋಗೋದಿಲ್ಲ ಅಂತ ಚಾರು ಹೇಳ್ತಾರೆ. ಬಟ್ ಆದರೆ ಸರಿ ಆಯಿತು, ನಾನೇ ಹೋಗಿ ಕರ್ಕೊಂಡು ಬರ್ತೀನಿ ಅಂತ ನಾರಾಯಣಾಚಾರ್ಯಗಳು ಹೋದಾಗ ಇಲ್ಲಿ ಬೇಡ ಬೇಡ ನಾನೇ ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ರುಕ್ಕು ಅಲ್ಲಿಂದ ಒಳಗಡೆ ಹೋಗ್ತಾಳೆ. ನಿಜವಾಗ್ಲೂ ಚಾರು ಇವತ್ತು ಎಷ್ಟು ಖುಷಿ ಆಗ್ತದೆ ಗೊತ್ತಾ, ನಿನ್ನನ್ನು ಈ ರೀತಿ ವಿಧವೆಯಾಗಿ ನೋಡೋದು ನಿಜವಾಗ್ಲೂ ತುಂಬ ಸಂಭ್ರಮ ಆಗ್ತದೆ ಅಂತ ಅನ್ಕೊಂಡು ಬರ್ತಾರೆ. ಈ ಕಡೆ ಚಾರು ರುಕ್ಕುನ ನೋಡಿದ್ದೆ. ರುಕ್ಕು ನೀನು ಯಾವಾಗ ಬಂದೆ ಅಂತ ಹೇಳಿದಾಗ ನಾನು ಈಗ ಬಂದೆ ಅಕ್ಕ, ನೀನೇನು ಮಾಡ್ತಿದ್ಯಾ ಇಲ್ಲಿ ಅಂತ ಹೇಳಿದಾಗ ರಾಮಾಚಾರಿ ಬರ್ತಾನೆ ಅಂತ ಕಾಯ್ತಿದ್ದೆ, ಇನ್ನೂ ಕೂಡ ಅವ್ನು ಬಂದಿಲ್ಲ, ಅವನಿಗೋಸ್ಕರ ಅಡುಗೆ ರೆಡಿ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ರಾಮಾಚಾರಿ ಬಾವ ಆಲ್ರೆಡಿ ಆಚೆ ಇದಾರಕ್ಕ ಅಂತ ಹೇಳಿದಾಗ ಹೌದಾ ಆಚೆ ಇದ್ದಾನ ಅಂತ ಹೇಳಿ ರುಕ್ಕು ಜೊತೆಗೂಡಿ ಬರ್ತಿದ್ದಾರೆ. ಅಷ್ಟರಲ್ಲಿ ಆ ಕಡೆ ಮಾನ್ಯತಾ ಅಂತೂ ಫುಲ್ ಸಂಭ್ರಮದಿಂದ ಖುಷಿ ಪಡ್ತಿದ್ದಾರೆ. ಲೈವ್ ರೆಕಾರ್ಡಿಂಗ್ ಕೂಡ ಬರ್ತದೆ ಅವರ ಫೋನ್ನಲ್ಲಿ, ಅದು ಎಲ್ಲವನ್ನ ಕೂಡ ನೋಡಿ ಸಂಭ್ರಮಿಸ್ತಿದ್ದಾರೆ. ಇದೆಲ್ಲದರ ನಡುವೆ ನವದೀಪ್ ಅಲ್ಲಿಗೆ ಬರ್ತಾರೆ. ನವದೀಪ್ ನೆನ್ನೆ ಪೇಪರ್ ಬ್ಲಡ್ ಆಗಿತ್ತು, ಹಾಗಾಗಿ ಸೈನ್ ಮಾಡ್ಲಿಕ್ಕೆ ಆಗಲಿಲ್ಲ, ಮತ್ತೆ ಪೇಪರ್ ರೆಡಿ ಮಾಡಿಸಿದ್ದೀನಿ, ಜಯಶಂಕರ್ ಸೈನ್ ಆದಮೇಲೆ ನೀವು ಮಾಡಿಕೊಟ್ಬಿಡಿ ಅಂದಾಗ ಖಂಡಿತ ನನ್ನ ಕೆಲಸನ ನಿಮ್ಮ ಕೆಲಸ ಅಂದ್ಕೊಂಡು ಅಚ್ಚುಕಟ್ಟಾಗಿ ಮಾಡಿದ್ರೆ ಖಂಡಿತವಾಗ್ಲೂ ಸೈನ್ ಮಾಡಿಕೊಡ್ತಾ ಇರ್ತೀನಿ, ಖಂಡಿತ ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಈತ ಕಡೆ ಚಾರು ಬರ್ತಾಳೆ. ರಾಮಾಚಾರಿ ಎಲ್ಲಿ, ಎಲ್ಲ ಜನ ಯಾಕೆ ರೀತಿ ಇದ್ದಾರೆ ಅಂತ ಕೇಳ್ತಿದ್ರೆ ಅಲ್ಲಿ ರಾಮಾಚಾರಿ ಭಾವ ಮಲ್ಕೊಂಡಿದ್ದಾರೆ ಅಂದಾಗ ರಾಮಾಚಾರಿ ಮಲ್ಕೊಂಡಿರೋದಾ, ರಾಮಾಚಾರಿ ಯಾಕೆ ಮಲ್ಕೊಂಡಿದ್ದಾನೆ, ಹೌದು ಅತ್ತೆ ಅಲ್ಲಿ ಮಲ್ಗಿರೋದು ಯಾರು ಅಂತ ಚಾರು ಕೇಳ್ತಿದ್ರೆ ಈ ಕಡೆ ಅಜ್ಜಿ ಮತ್ತೆ ತುಳಸಿ ಅವರು ಬಂದಿದ್ದಾರೆ, ರಾಮಾಚಾರಿನೇ ಅಲ್ಲಿ ಮಲ್ಗಿರೋದು ಅಂತ ಹೇಳ್ತಾರೆ. ಇಲ್ಲ ಖಂಡಿತ ರಾಮಾಚಾರಿ ಅಲ್ಲಿ ಮಲ್ಗಿರೋಕೆ ಸಾಧ್ಯ ಇಲ್ಲ, ಏನಾಗ್ತದೆ ಇಲ್ಲಿ ಅಂತ ಹೇಳಿ ರುಕ್ಕು ಅಲ್ಲಿ ಚಾರು ಅಲ್ಲಿ ಬಂದಿದೆ. ತನ್ನ ಗಂಡನ್ನ ನೋಡಿದೆ ನಿಜವಾಗ್ಲೂ ಚೀರಾಡ್ಬಿಡ್ತಾಳೆ. ರಾಮಾಚಾರಿ ನನ್ನ ಬಿಟ್ಟು ಹೋಗ್ಬಿಟ್ಟ, ನಿಜವಾಗ್ಲೂ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೋಗಿ ಬರ್ಡಿದ್ದೀನಿ, ಈ ರೀತಿ ಬಂದ್ಯಾ ಅಂತ ಕಣ್ಣೀರು ಹಾಕ್ತಿದ್ದಾಳೆ. ಇಲ್ಲ ನನ್ನ ರಾಮಾಚಾರಿಗೆ ಹೇಗೆ ಆಗೋಕ್ಕೆ ಸಾಧ್ಯ ಅಂತ ಕೇಳ್ತಿದ್ದಾಳೆ ಚಾರು. ಇಲ್ಲಿ ರಾಮಾಚಾರಿನ ಯಾರೋ ನಿಜವಾಗ್ಲೂ ಚುಚ್ಚಿ ಸಾಯಿಸ್ಬಿಟ್ಟಿದ್ದಾರೆ ಅದಕ್ಕೆ ಅಂತ ಹೇಳ್ತಿದ್ದಾಗಲೇ ಮುರಾರಿ ಚಾರು ನನಗೆ ಗೊತ್ತಾಯ್ತು ಯಾರು ಇದನ್ನ ಮಾಡಿರೋದು, ಅವರನ್ನಂತೂ ನಾನು ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಚಾರು ಅಲ್ಲಿಂದ ಅಮ್ಮನ ಗ್ರಾಚಾರ ಬಿಡಿಸೋಕೆ ಮುಂದಾಗ್ತಿದ್ದಾಳೆ. ಆದರೆ ಇದ್ದ ಕಡೆ ರುಕ್ಕುಗೆ ಭಯ ಶುರುವಾಗಿದೆ. ಆ ಕಡೆ ಜಾನಕಿ ಅಮ್ಮ ಮನೆಯವ್ರು ಎಲ್ರಿಗೂ ಕೂಡ ಇದು ನನ್ನ ಮಗನ ಸಾಯಿಸಿರುವುದಾ ಅಂತ ಆಘಾತವಾಗ್ತಿದೆ. ಹಾಗಿದ್ರೆ ಇಲ್ಲಿ ಚಾರು ಮಾನ್ಯತಾಳನ್ನ ಬೆಂಡೆತ್ತಕ್ಕೆ ಹೋಗ್ತಿದ್ದಾಳೆ. ಹಾಗಿದ್ರೆ ಅಲ್ಲಿಗೆ ರಾಮಾಚಾರಿ ಎಂಟ್ರಿ ಕೊಡೋ ಸಾಧ್ಯತೆ ಇದೆ. ಇದ್ರ ಮುಖಾಂತರ ಇಲ್ಲಿ ವಿಧವೆ ಆಗಿರೋದು ಚಾರು ಅಲ್ಲ ರುಕ್ಕು ಅನ್ನೋ ಸತ್ಯ ಗೊತ್ತಾಗುತ್ತೆ. ಈ ಕಡೆ ರುಕ್ಕು ತಾನು ರಾಮಾಚಾರಿ ಕಥೆಯನ್ನ ಮುಗಿಸಿ ಚಾರುವಿನ ಬಾಳನ್ನ ಸರ್ವನಾಶ ಮಾಡಬೇಕು ಅಂತ ಅನ್ಕೊಂಡು ತನ್ನ ಬದುಕಿಗೆ ತಾನೇ ಕೊಳ್ಳೆ ಇಟ್ಕೊಂಡ್ಲು ರುಕ್ಕು ಅಂತಾನೆ ಹೇಳ್ಬೋದು. ಹಾಗಿದ್ರೆ ಏನಾಗುತ್ತೆ ಮುಂದೆ, ರಾಮಾಚಾರಿಯ ಎಂಟ್ರಿ ಹೇಗಿರತ್ತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿ